ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ 5ನೇ ಆರೋಪಿಯನ್ನು ಕೂಡ ಸೆರೆ ಹಿಡಿಯಲಾಗಿದೆ. ನೋಡಿ, ಈ ಸುಪಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಏನು 18 ನಿಮಿಷದ ಆಡಿಯೋ ವೈರಲ್ ಆಗಿತ್ತು. ಈ ಆಡಿಯೋದಲ್ಲಿ ಒಂದಷ್ಟು ಮಂದಿ ಹೆಸರನ್ನ ಹೇಳಲಾಗಿತ್ತು. ಒಬ್ರೊಬ್ರನ್ನೇ ಇದೀಗ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪುಷ್ಪ ಅನ್ನುವಂಥ ಮಹಿಳೆಯನ್ನು ಕೂಡ ಅಂದನೆ ವಿಚಾರಣೆಗೆ ಒಳಪಡಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಏನಿದೆ ಅಂತ ನಾವು ನೋಡೋದಾದ್ರೆ, 1ನೇ ಆರೋಪಿ ಸೋಮನ ಶಿಷ್ಯ ಯತೀಶ್ನನ್ನ ಕೂಡ ಇಲ್ಲಿ ಬಂಧಿಸಲಾಗಿದೆ. ನೋಡಿ, ತುಮಕೂರು ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಕೊಲೆ ಸುಪಾರಿ ಪ್ರಕರಣ ಸಂಬಂಧ 1ನೇ ಆರೋಪಿ ಸೋಮನ ಶಿಷ್ಯ 5ನೇ ಆರೋಪಿ ಯತೀಶನನ್ನ ಮಂಗಳವಾರ ಬೆಳಗಿನ ಜಾವ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಗರದ ಶಾಂತಿನಗರದಲ್ಲಿ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆಯಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದಲ್ಲಿ 1ನೇ ಆರೋಪಿ ಸೋಮ, 2ನೇ ಆರೋಪಿ ಭರತ, 3ನೇ ಆರೋಪಿ ಅಮಿತ್, 4ನೇ ಆರೋಪಿ ಗುಂಡಾ ಹಾಗೂ 5ನೇ ಆರೋಪಿ ಯತೀಶ್ ಅಂತ ಪ್ರಕರಣ ದಾಖಲಾಗಿದ್ದು, ಸೋಮ, ಅಮಿತ್, ಯತೀಶ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಭರತ, ಗುಂಡಾ ತಲೆಮರೆಸಿಕೊಂಡಿದ್ದು ಶೋಧ ಮುಂದುವರಿಸಲಾಗಿದೆ. ಈ ಮಧ್ಯ ಕೊಲೆಗೆ ಸುಪಾರಿ ಕೊಟ್ಟ ವಿಚಾರ ಬಹಿರಂಗಪಡಿಸಿದ ಸೋಮನ ಸ್ನೇಹಿತೆ ಪುಷ್ಪಾಳನ್ನ 2ನೇ ದಿನವೂ ತನಿಖಾ ತಂಡ ವಿಚಾರಣೆ ನಡೆಸಿದೆ. ಹನಿ ಟ್ರಾಪ್ಗೂ ಪುಷ್ಪಾಗೂ ನಂಟು ಇರಬಹುದು ಅಂತ ಪೊಲೀಸರು ಶಂಕಿಸಿದ್ದು, ರಾಜೇಂದ್ರರನ್ನ ಹನಿ ಟ್ರಾಪ್ ಮಾಡೋಕೆ ಸೋಮ ಪುಷ್ಪಾಳನ್ನ ಬಳಸಿಕೊಂಡಿದ್ದಾನೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಈ ಮಧ್ಯೆ 1ನೇ ಆರೋಪಿ ಸೋಮನ ಬ್ಯಾಂಕ್ ಖಾತೆಯನ್ನು ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಅತ್ತ ಸೋಮನ ಸ್ನೇಹಿತ ಕಾರ್ಪೆಂಟರ್ ಮನುನ ಬ್ಯಾಂಕ್ ಖಾತೆಯನ್ನು ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಈಗ 5 ಲಕ್ಷ ಸುಪಾರಿಯಂತೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಂತೆ, ಈ ಥರದ್ದೆಲ್ಲ ಚರ್ಚೆಗಳಿದ್ವಲ್ಲ, ಹಾಗಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸ್ ತೆಗೆದುಕೊಳ್ತಾ ಇದ್ದಾರೆ. ಒಂದು ವೇಳೆ ಆ ಥರ ಆಗಿದ್ದಲ್ಲಿ ಈಗ ಯಾರೇ ಕ್ಯಾಶ್ 5 ಲಕ್ಷ ಆ ಥರದ್ದೆಲ್ಲ ಕ್ಯಾಶ್ ಕೊಡಲ್ಲ. ಸೊ ಬ್ಯಾಂಕ್ನಲ್ಲಿ ಏನಾದರೂ ವ್ಯವಹಾರಗಳು ನಡೆದಿದೆಯಾ, ಯಾರಾದರೂ ಅಕೌಂಟ್ನಿಂದ ಯಾರಿಗಾರು ಅಕೌಂಟಿಗೆ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ, ಒಂದು ಕಳೆದ 3-4-5 ತಿಂಗಳಿಂದ ಅಂದರೆ ಈ ನವೆಂಬರಲ್ಲಿ ಪ್ರಕರಣ ನಡೆಯುತ್ತೆ ಅನ್ನೋದಕ್ಕೆ ಅಥವಾ ನಡಿಬೇಕು ಅನ್ನೋದ್ರ ಬಗ್ಗೆ ಸಂಚು ಹಾಕಿದ್ದು ಅಂತ ಹೇಳಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಇವರ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ಸೊ ಅದಕ್ಕೆ ಅದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಪುಷ್ಪ ಈ ಮಹಿಳೆನ ಈ ಥರದ್ದು ಒಂದು ಸ್ಕೆಚ್ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ನ ನೀಡ್ತಾ ಇದ್ದಿದ್ದು. ಬಟ್ ಆಕೆ ಮಾತಾಡ್ತಾ ಇದ್ದಿದ್ದು ನೋಡಿದಾಗ ಆಕೆಗೆ ಸಂಪೂರ್ಣವಾದಂಥ ಮಾಹಿತಿ ಇದ್ರ ಬಗ್ಗೆ ಗೊತ್ತಿದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇತ್ತು. ಅದರ ಜೊತೆಗೆ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರ ಏನಿದೆ, ಈ ಹನಿ ಟ್ರ್ಯಾಪಿಗೂ ಈ ಮಹಿಳೆಗೂ ಏನಾದರೂ ಸಂಬಂಧಗಳಿರಬಹುದಾ ಅನ್ನುವಂಥ ಅನುಮಾನ ಕೂಡ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಚುರುಕುಪಡಿಸಿದ್ದಾರೆ. 2 ದಿನದಿಂದ ಡ್ರಿಲ್ ಮಾಡ್ತಿದ್ದಾರೆ. ಈಕೆಗೆ ಹೇಗೆ ಗೊತ್ತಾಯಿತು ವಿಚಾರ, ಯಾರು ಹೇಳಿದ್ರು, ಯಾವತ್ತು ಗೊತ್ತಾಯಿತು, ಯಾರಿಗೆ ಹೇಳಿದ್ರು, ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಏನೆಲ್ಲ ವಿಚಾರಗಳು ಹೊರಗೆ ಬಂದಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ಸಹಜವಾಗಿ